Okay. Good morning, my dear students. Welcome to today's online class. My dear students, in the last class, we have discussed fourth unit and poem. Yes, the boy who asked for more and for a 5 years old. So, today we deal with fifth lesson, the swan and the princess, the quality of mercy. So, the swan and the princess, it is a folk play. ಇದೊಂದು ಜನಪದ ನಾಟಕ. ಎಂತ ನಾಟಕ? ಜನಪದ ನಾಟಕ. So, told about the ancient king Shuddhodana and his son and cousin brother Siddhartha and Devdatta. Siddhartha and Devdatta. Siddhartha is a early name and after his name Gautama Buddha. Yes, ನಿಮಗೆಲ್ಲ ಗೊತ್ತಿದೆ. ಗೌತಮ ಬುದ್ಧನ ಮೊದಲ ಹೆಸರೇನು? ಸಿದ್ಧಾರ್ಥ. ಎಸ್. ಸೊ ಸ್ಟೋರಿ ಟೋಲ್ಡ್ ಅಬೌಟ್ ದ ಸ್ವಾನ್. ಹಂಸ ನೋಡಿದೆ ನೀವು. ಆ ಹಂಸದ ಬಗ್ಗೆ ಇಲ್ಲಿ ಪೂರ್ಣ ಪ್ರಮಾಣದ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ಇನ್ ದಿಸ್ ಲೆಸನ್ Gautama Buddha or Siddhartha and Devdatta shoot the swan, but Siddhartha saved the swan. So totally, lastly, the swan decided in this case. Okay, we discuss overall and deeply. Okay, my dear students. Next, go to very important in this thought, in this day thought. Okay, we go to a great thought by very important thought in your mind as our father of the nation, Mahatma Gandhiji, Mohan Karmachanda Gandhiji. So what said? Thought of the day. ಇವತ್ತಿನ ಚಿಂತನೆ ಏನಂದ್ರೆ ಮಹಾತ್ಮ ಗಾಂಧೀಜಿ ಅವರು ನೋಡೋಣ ಏನ್ ಚಿಂತನೆ ಇದೆ ಅಂತಂದೇಳಿ. The future depends on what you do today. Mahatma Gandhi. Once again, the future depends on what you do today. Mahatma Gandhi. So, ಎಷ್ಟು ಚೆನ್ನಾಗಿ ಹೇಳಿದ್ರೆ ನೋಡಿ, ಒಳ್ಳೆ ಮಾತಿದು. ದ ಫ್ಯೂಚರ್, ನಮ್ಮ ಭವಿಷ್ಯ ಇರುವುದು ಡಿಪೆಂಡ್ಸ್ ಆನ್, ಅದರ ಅವಲಂಬನೆ ಆಗಿದೆ. ಎದರ ಮೇಲೆ ಅಂದ್ರೆ ವಾಟ್ ಯು ಡೂ ಟುಡೇ. ನೋಡಿ, ಇವತ್ತು ನಾವೇನ್ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಮುಂದಿನ ಜೀವನ ಇದೆ. ನಾವು ಇವತ್ತು ಹಾರ್ಡ್ ವರ್ಕ್ ಮಾಡಿದ್ರೆ ಮುಂದೆ ನಾವು ಸುಖವಾಗಿರ್ತೀವಿ. ಅದಕ್ಕೆ ತೆಂಗಿನ ಮರ ಒಂದ್ಸಲ ಹೇಳ್ತಂತೆ, ನನ್ನನ್ನು ನೀನು 5 ವರ್ಷಗಳ ಕಾಲ ಚೆನ್ನಾಗಿ ನೋಡ್ಕೋ, ನಾನು ನಿನ್ನನ್ನು 100 ವರ್ಷಗಳ ಕಾಲ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮಾತನ್ನ ಹೇಳ್ತಾ ಬಂದೆ. ಅದಕ್ಕೆ ತೆಂಗಿನ ಮರವನ್ನ ಕಲ್ಪವೃಕ್ಷ ಅಂತಂದೇಳಿ ನಾವು ಕರಿತೀವಿ. ಎಸ್, ಯಾಕೆ ಕಲ್ಪವೃಕ್ಷ ಅಂತಂದ್ರೆ ಕೇವಲ ನಾವು 5 ವರ್ಷದಕ್ಕೆ ನೀರು ಗೊಬ್ಬರ ಕ್ಲೀನಾಗಿ ಬೆಳೆಸಿದಂದ್ರೆ ಅದು ನಮ್ಮ 100 ವರ್ಷಗಳ ಕಾಲ ನೋಡ್ಕೊಡುತ್ತೆ. ಹಾಗೆ ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ, ಚೆನ್ನಾಗಿ ಜ್ಞಾನವನ್ನ ಕಲ್ತ್ಕೊಂಡ್ರೆ ನಿಮ್ಮ ಜೀವನ ಕೂಡ ಸಾರ್ಥಕ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಾಗಿ ನಮ್ಮ ಭವಿಷ್ಯ ನಿಂತಿರುವುದು ಇವತ್ತಿನ ಈ ಯುವಕರಲ್ಲಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡು, ಅದಕ್ಕೆ ಅಬ್ದುಲ್ ಕಲಾಂ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಹೆಚ್ಚು ಒತ್ತನ್ನ ಕೊಡ್ತಿರೋದು ಯೂತ್ಸ್. ಆ ಯುವಕರು, ಸ್ವಾಮಿ ವಿವೇಕಾನಂದ ಕೂಡ ಆ ಯೂತ್ಸ್ಗೆ ಹೆಚ್ಚಿನ ಒಲವನ್ನ ಕೊಟ್ಟರು. ಸೊ ನಾವು ಯಾವಾಗಲೂ ಕೂಡ ವಾಟ್ ಯು ಡೂ ಟುಡೇ ನಾವು ಏನ್ ಕೆಲಸ ಮಾಡ್ತೀವಿ ಅನ್ನೋದು ಬಹಳ ವೆರಿ ಇಂಪಾರ್ಟೆಂಟ್ ಟು ಅವರ್ ಲೈಫ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕ್ಯಾರಿ ಆನ್ this way and adapt in your life. Okay, my dear students. Go to next very important listening script or listening passage in related to in this lesson. Okay, what passage? Okay, seeing the passage. Listening passage at the end of the lesson. Lastly, see. Yes, all over open your textbooks. Okay, let's start. Once to the court of a king came 2 women with a baby seeking justice. ಒಂದಾನೊಂದು ಸಮಯದಲ್ಲಿ ಅಥವಾ ಒಂದು ಸಲ ದ ಕೋರ್ಟ್ ಆಫ್ ಕಿಂಗ್, ರಾಜನ ಒಂದು ನ್ಯಾಯಪೀಠಕ್ಕೆ ಬರ್ತಾರೆ ಇಬ್ಬಳರು ಮಹಿಳೆಯರು. 2 ವುಮೆನ್ ಅಂದ್ರೆ ಇಬ್ಬಳರು ಮಹಿಳೆಯರು. ವಿತ್ ಎ ಬೇಬಿ, ಒಂದು ಮಗುವನ್ನು ಇಟ್ಕೊಂಡು ಬರ್ತಾರೆ. ಎದಕ್ಕಂದ್ರೆ ಸೀಕಿಂಗ್ ಜಸ್ಟಿಸ್, ನ್ಯಾಯವನ್ನ ಹುಡುಕೊಂಡು. ಸೀಕಿಂಗ್ ಅಂದ್ರೆ ಹುಡುಕುವುದು, ನ್ಯಾಯವನ್ನ ಹುಡುಕೊಂಡು ಅವರು ರಾಜನ ನ್ಯಾಯಪೀಠಕ್ಕೆ ಒಂದು ಸಲ ಇಬ್ಬರು ಮಹಿಳೆಯರು ಬಂದರು. ಈಚ್ ಆಫ್ ದೆಮ್ ಕ್ಲೈಮ್ಡ್ ದಟ್ she was the real mother.
ಇಬ್ಬರು ಕೂಡ ಈಚ್ ಅಂದ್ರೆ ಇಬ್ಬರು, ಆ 2 ಮಹಿಳೆಯರು ಕ್ಲೈಮ್ಡ್. ಏನ್ ಹೇಳ್ತಾ ಇದಾರೆ, ಇಬ್ಬರು ನಂದ್ ಮಗು ಅಂತಂದೇಳಿ ಅವರು ಅಲ್ಲಿ ಹೇಳ್ತಾ ಇದ್ದಾರೆ. ಸಿ ವಾಸ್ ದ ರಿಯಲ್ ಮದರ್, ನಾನ್ ಮದರ್, ನಿಜವಾದ ತಂದೆ, ನಿಜವಾದ ತಾಯಿ ನಾನು ಅಂತಂದೇಳಿ 2 men, ಫಸ್ಟ್ ವುಮೆನ್ ಅಂಡ್ ಸೆಕೆಂಡ್ ವುಮೆನ್ ಕ್ಲೈಮ್ಡ್, ಅವ್ರಿಗೆ ಭಿನ್ನವಿಸಿಕೊಳ್ತಾ ಇದ್ದಾರೆ. ಅಂಡ್ ಸೊ ಸಿ ಅಲೋನ್ had the right to own and look after it. So she alone, ಒಬ್ಳು ಅಲೋನ್ ಒಂಟಿಯಾಗಿರ್ತಾಳೆ, had the right, ಸರಿಯಾದ ಸಮಯ ಇದು, ಟು ಓನ್, ಸ್ವಂತಕ್ಕೆ ಮಾಡ್ಕೊಳ್ಳೋದು ಅಂತಂದೇಳಿ, ಅಂಡ್ ಲುಕ್ ಆಫ್ಟರ್ ಇಟ್, ಅದನ್ನ ನೋಡ್ಕೊಳ್ತೀನಿ, ನನ್ನ ಸ್ವಂತ ಮಗು ಸರಿ, ನನಗೆ ಹಕ್ಕಿದೆ ಕೊಡಿ ಅಂತಂದೇಳಿ ಅದ್ರ ಬಗ್ಗೆ ಅಲ್ಲಿ ಕೇಳ್ತಾ ಇದ್ದಾಳೆ, ನಾನು ನಿಜವಾದ ತಾಯಿ ಅಂತಂದೇಳಿ. ದ ಕಿಂಗ್ ಲುಕ್ಡ್ ಅಟ್ ಈಸ್ ಮಿನಿಸ್ಟರ್, ಲುಕ್ಡ್ ಅಟ್ ಈ ಮಿನಿಸ್ಟರ್, ಅವನ ಮಿನಿಸ್ಟರ್ ಅನ್ನು ನೋಡಿದ. ದ ಮಿನಿಸ್ಟರ್ ಸ್ಟುಡ್ ಅಪ್, ಅಲ್ಲಿ ಮಿನಿಸ್ಟರ್ ನಿಂತ್ಕೊಂಡಾದ್ಮೇಲೆ, ಅಂಡ್ ಅಡ್ರೆಸ್ಡ್ ದ ವುಮೆನ್, ಅಲ್ಲೇ ಅಡ್ರೆಸ್, ವುಮೆನ್ಗೆ ಅಡ್ರೆಸ್ ಮಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ಅವ್ರ ಕಡೆ ನೋಡಿ ಮಾತಾಡ್ತಾ ಇದ್ದಾನೆ ಸಂಭಾಷಣೆಯನ್ನ. ತಸ್ ಏನಂದ್ರೆ, ಬೌತ್ ಆಫ್ ಯು ಸೇ ದ ಚೈಲ್ಡ್ ಈಸ್ ಯುವರ್ಸ್, ಇಬ್ಬರು ಹೇಳ್ತಾ ಇದ್ರಿ ಇದು ನನ್ನ ಮಗು ಅಂತಂದೇಳಿ ನೀವು ಹೇಳ್ತಾರೆ. ಸೊ ದಿಸ್ ಕೋರ್ಟ್ ಆರ್ಡರ್ಸ್, ಈ ಕೋರ್ಟ್ ನ್ಯಾಯಪೀಠ ಏನನ್ನ ಆದೇಶ ಮಾಡ್ತಾ ಇದೆ ಅಂದ್ರೆ, ಆರ್ಡರ್ಸ್ ಅಂದ್ರೆ ಆದೇಶ. ದ ಬೇಬಿ ಟು ಬಿ ಸ್ಪ್ಲಿಟ್ ಇನ್ 2, ಹಾಗಾದ್ರೆ ಈ ಬೇಬಿಯ ನಾವೇನ್ ಮಾಡ್ತಾ ಇದೀವಿ, 2 ತುಂಡುಗಳನ್ನಾಗಿ ಮಾಡ್ತಾ ಇದೀವಿ. ಸ್ಪ್ಲಿಟ್ ಅಂದ್ರೆ ಭಾಗ, ಆ 2 ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ಭಾಗ ಫಸ್ಟ್ ವುಮೆನ್ಗೆ, ಇನ್ನೊಂದು ಭಾಗ ಸೆಕೆಂಡ್ ವುಮೆನ್ಗೆ ಅಂತಂದೇಳಿ ಹೇಳ್ತಾ ಇದ್ದಾರೆ. ಅಂಡ್ ಈಚ್ ವುಮೆನ್ ವಿಲ್ ಹ್ಯಾವ್ ಎ ಹಾಫ್ ಆಫ್ ದ ಬೇಬಿ, ಹಾಗೆ ಇಬ್ಬರು ಮಹಿಳೆಯರು ಅರ್ಧ ಮಗುವನ್ನ ತೆಗೆದುಕೊಂಡು ಮನೆಗೆ ಹೋಗಿ, ಹಾಗಾಗಿ ಆ ಒಂದು ತೀರ್ಮಾನವನ್ನ ಇಲ್ಲಿ ಆ ನ್ಯಾಯಪೀಠ ನೀಡ್ತಾ ಇದೆ. ಹಾಗಾಗಿ ಇಲ್ಲಿ ಮಗುವನ್ನ ಕಟ್ ಮಾಡ್ತೀವಿ, ಇಬ್ಬರು ನಂದು ಅಂತ ಹೇಳಿದಾಗ ನಮಗೆ ಬೇರೆ ದಾರಿ ಇಲ್ಲ, ಹಾಗಾಗಿ ನಾವು ಆ ಬೇಬಿಯನ್ನ ಕಟ್ ಮಾಡಿ ಅರ್ಧ ಒಂದು ಬೇಬಿಯನ್ನ ಇನ್ನೊಂದು ತಾಯಿಗೆ, ಇನ್ನರ್ಧ ಆ ಬೇಬಿಯನ್ನ ಇನ್ನೊಂದು ತಾಯಿಗೆ ನಾವು ಕೊಡ್ತೀವಿ ಅನ್ನೋ ಮಾತನ್ನ ಇಲ್ಲಿ ಜಡ್ಜ್ಮೆಂಟ್ ಅನ್ನ ಅಲ್ಲಿ ಮಿನಿಸ್ಟರು ಆ ಕೋರ್ಟ್ ಅಲ್ಲಿ ನೀಡ್ತಾ ಇದ್ದಾರೆ. ಓಕೆ, ವಾಟ್ ದೆನ್? ಸೊ ದ ಫಸ್ಟ್ ವುಮೆನ್ ರೆಡಿಲಿ ಅಗ್ರೀಡ್, ಇದಕ್ಕೆ ಫಸ್ಟ್ ವುಮೆನ್ ಆಯ್ತಾಯ್ತು ಕೊಟ್ಬಿಡಿ, ನಂಗೆ ಅರ್ಧ ಆ ಪಾಪವನ್ನು ಕೊಟ್ಬಿಡಿ ಅಂತಂದೇಳಿ ಅವಳು ಒಪ್ಪಿಕೊಂಡಳು. ನೋಡಿ ಎಷ್ಟು ಇಲ್ಲಿ ಸ್ವಾರ್ಥ ಇದೆ ಅಂತ ನಿಮಗೆ ಕಣ್ಣು ಮುಚ್ಕೊಂಡು ಎಲ್ಲರಿಗೂ ಗೊತ್ತಾಗುತ್ತೆ. ಯಾಕಂದ್ರೆ ಬೇಬಿ ಕಟ್ಟಾದ್ರೆ ಏನಾಗುತ್ತೆ, ಅದು ಮಗು ಸತ್ತೋಗ್ಬಿಡುತ್ತೆ. ಹಾಗಾಗಿ ವುಮೆನ್ ರೆಡಿಲಿ, ಅವಳು ಸಿದ್ಧವಾಗಿದ್ದಾಳೆ, ಅದನ್ನ ಒಪ್ಕೊಂಡ್ಬಿಡ್ಲ ತೀರ್ಮಾನಕ್ಕೆ. ಬಟ್ ದ ಸೆಕೆಂಡ್ ವುಮೆನ್ ಸೈಡ್, ಆದ್ರೆ ಎರಡನೇ ಮಹಿಳೆ ಏನ್ ಹೇಳ್ತಾಳೆ ಅಂತಂದ್ರೆ, ಐ ಡೋಂಟ್ ವಾಂಟ್ ಟು ಗೋ ಬೈ ಅಗ್ರಿ ಯುವರ್ ಸಜೆಷನ್, ಇಲ್ಲ ನಾನು ಬಯಸೋದಿಲ್ಲ, ನಿಮ್ಮ ಏನು ಈ ಸಜೆಷನ್ ಸಲಹೆ ಕೊಟ್ಟಿದ್ದೀರಿ, ತೀರ್ಮಾನ ಕೊಟ್ಟಿದ್ದೀರಲ್ಲ, ನನ್ನ ಒಪ್ಪಿಗೆ ಇಲ್ಲ, ನಾನು ಇದನ್ನು ಬಯಸೋದಿಲ್ಲ, ಇದನ್ನ ಈ ಸಲಹೆ ಕೊಟ್ಟಿರೋದು ಸರಿ ಇಲ್ಲ, ಅದು ನನಗೆ ಒಪ್ಪಿಗೆ ಇಲ್ಲ. ಅಗ್ರಿ ಅಂದ್ರೆ ಒಪ್ಪಿಗೆ, ನನಗೆ ಒಪ್ಪಿಗೆ ಇಲ್ಲ, ನಾನು ಬಯಸೋದಿಲ್ಲ ಈ ರೀತಿಯಾದಂತ ತೀರ್ಮಾನವನ್ನಂತ ಹೇಳ್ತಾ ಇದ್ದಾಳೆ. ಯಾಕೆ ಹೇಳ್ತಾ ಇದ್ದಾಳೆ ಅಂದ್ರೆ, ಯು ಮೇ ಗಿವ್ ದ ಬೇಬಿ ಟು ದಟ್ ವುಮೆನ್, ಇಲ್ಲ ಆ ಮಗುವನ್ನ ಕಟ್ ಮಾಡಬೇಡಿ, ಮಗುವನ್ನ ಕಟ್ ಮಾಡಿದ್ರೆ ಏನಾಗುತ್ತೆ, ಅದು ಸತ್ತು ಹೋಗುತ್ತೆ, ಹಾಗಾಗಿ ಆ ಮಗುವನ್ನ ಕಟ್ ಮಾಡಬೇಡಿ, ಆ ಮಗುವನ್ನ ಆ ಫಸ್ಟ್ ವುಮೆನ್ಗೆ ಕೊಟ್ಬಿಡಿ, ನಂದೇನು ಅಭ್ಯಂತರವಿಲ್ಲ ಅನ್ನೋ ಮಾತನ್ನ ಆ ಸೆಕೆಂಡ್ ವುಮೆನ್ ಹೇಳ್ತಾಳೆ. ಇದು ಕಾರಣ ಆ ತಾಯಿಯ ಒಂದು ಕನ್ಸರ್ನ್. ಎಸ್, ದಿಸ್ ಇಸ್ ದ ಗುಡ್ ವೇ, ದಿಸ್ ಇಸ್ ದ ಜಸ್ಟಿಸ್. ಎಸ್ ಮೈ ಡಿಯರ್ ಸ್ಟೂಡೆಂಟ್, ಆರ್ ಯು ಅಂಡರ್ಸ್ಟ್ಯಾಂಡ್? ಎಸ್, ಓಕೆ. ಡು ಯು ನೋ ವಾಟ್ ದ ಮಿನಿಸ್ಟರ್ ಡಿಸೈಡೆಡ್? ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ತಿಳಿತಲ್ಲ ನಿಮಗೆ. ಹಾಗಾದ್ರೆ ಮಿನಿಸ್ಟರ್ ಏನ್ ನಿರ್ಧರಿಸಿದ? ಎಸ್, he ordered that the baby be handed over to the second woman. ಅವನು ಆದೇಶವನ್ನು ಮಾಡ್ತಾನೆ, ಆ ಬೇಬಿಯನ್ನು ಯಾರಿಗೆ ಕೈಗೆ ಕೊಡ್ತಾನೆ? ಆ ಎರಡನೇ ಮಹಿಳೆಗೆ ಕೊಡ್ತಾನೆ. ಕಟ್ ಮಾಡಬೇಡ, ನನ್ನ ಅಭ್ಯಂತರವಿಲ್ಲ, ಅವಳಿಗೆ ಕೊಟ್ಬಿಡಿ ಅಂತ ಹೇಳಿದಾಗ ನಿಜವಾದ ತಾಯಿ ಅಂತ ಅವಳಿಗೆ ಗೊತ್ತಾಗುತ್ತೆ. ಹಾಗಾಗಿ ಯಾಕೆ ನಿಜವಾದ ತಾಯಿ ತನ್ನ ಮಗುವನ್ನ ಸಾಯಕ್ ಬಿಡೋದಿಲ್ಲ. ಸೊ ಅವನು ಡಿಸೈಡ್ ಮಾಡ್ತಾನೆ, ಆ ಮಗುವನ್ನ ಎರಡನೇ ಒಂದು ಆ ಮಹಿಳೆ ಕಡೆಗೆ ಕೊಟ್ಟು, ಅಂಡ್ ದ ಫಸ್ಟ್ ವುಮೆನ್ ಬಿ ಫನಿಶ್ಡ್, ಆ ಮೊದಲನೇ ಆ ಮಹಿಳೆಗೆ ಏನ್ ಮಾಡ್ತಾನಂದ್ರೆ ಶಿಕ್ಷೆಯನ್ನ ವಿಧಿಸಿದ. ಏನನ್ನ ವಿಧಿಸಿದ? ಶಿಕ್ಷೆಯನ್ನ ವಿಧಿಸಿದ. ಇದು ಜಸ್ಟಿಸ್. ಎಸ್, ಜಸ್ಟಿಸ್ ಈಸ್ ಆಲ್ವೇಸ್ ಟ್ರುತ್. ನೋಡಿ, ಯಾವಾಗ್ಲೂ ಕೂಡ ನ್ಯಾಯ ಇಲ್ಲಿ ಕರ್ಕಶವಾಗಿದ್ರೂ ಕೂಡ ಸತ್ಯವೂ ಕೂಡ ಹೌದು. ಸೊ ಎಸ್, ಫಸ್ಟ್ ವುಮೆನ್ ಟು ಬಿ ಫನಿಶ್ಡ್ ಅಂಡ್ ಸೆಕೆಂಡ್ ವುಮೆನ್ ಟು ಹ್ಯಾಂಡೆಡ್ ಓವರ್ ದ ಬೇಬಿ. ಎಸ್, ಓಕೆ ಮೈ ಡಿಯರ್, ಇದೆ ದಿಸ್ ಇಸ್ ಎ ಗುಡ್ ಲಿಸನಿಂಗ್ ಪ್ಯಾಸೇಜ್ ಟು ರಿಲೇಟೆಡ್ ಗುಡ್ ವ್ಯಾಲ್ಯೂಸ್ ಆರ್ ಟ್ರುತ್. Yes. Okay, my dear friend, go to yes. Question: quality of mercy. This unit is quality of mercy. ಹೇಗೆ ಕನಿಕರವನ್ನು ಇಲ್ಲಿ ಕೊಡ್ತು ಅನ್ನೋದನ್ನು ನೋಡ್ತಾ ಇದ್ದೀವಿ. Okay, my dear students, some questions to related to in this listening script or passage. Okay, the first question: what did each woman claim? What did each woman claim? Yes, 2 women
came to the court of a king with a baby seeking justice. ಇಬ್ಬರು ರಾಜನ ಹುಡ್ಕೊಂಡ್ ಬಂದ್ರು. Each of them claimed ಹೇಳ್ತಾರೆ she was the real mother and so she alone had right to own and look after her. ನಾನು ನಿಜವಾದ ತಾಯಿ, ನಾನು ನಿಜವಾದ ತಾಯಿ ಅಂತ ಕ್ಲೈಮ್ ಮಾಡಿದ್ರು. Yes. Second, what did the minister suggest? Minister ಏನ್ ಸಜೆಸ್ಟ್ ಮಾಡಿದ? Yes, minister suggested that the baby should be split into two. ಇಬ್ಬರನ್ನ ಮಾಡ್ತೀನಿ, ಕಟ್ ಮಾಡ್ತೀನಿ. Each woman will have a half of the baby. ಇಬ್ಬರು ಅರ್ಧ ತೆಗೆದುಕೊಂಡು ಹೋಗಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. In the third question, why do you think the second woman offered the baby to the first woman after she heard the minister? What do you think? ನೀವೇನು ಯೋಚಿಸ್ತಾ ಇದ್ದೀರಿ? ಆ ಸೆಕೆಂಡ್ ವುಮೆನ್ ಆಫರ್ ಅನ್ನ ಕೊಡ್ತಾಳಲ್ಲ ಆ ಫಸ್ಟ್ ವುಮೆನ್ಗೆ ಆಫ್ಟರ್ ಸಿ ಹರ್ಡ್ ಆ ಮಿನಿಸ್ಟರ್ ಹೇಳಿದ ಮೇಲೆ ಅದಕ್ಕೆ ವೈ ಡು ಯು ಥಿಂಕ್ ಸೆಕೆಂಡ್ ವುಮೆನ್ ಏನು ಯೋಚಿಸಿದ್ದು? ಎಸ್, ದ ಸೆಕೆಂಡ್ ವುಮೆನ್ ವಾಸ್ ದ ರಿಯಲ್ ಮದರ್ ಆಫ್ ದ ಚೈಲ್ಡ್. ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಎಸ್, ಯಾವುದೇ ತಾಯಿ ತನ್ನ ಮಗುವನ್ನ ಸಾಯ್ಲಿಕ್ಕೆ ಬಿಡೋದಿಲ್ಲ. ಸೊ ದಿಸ್ ವಾಸ್ ದ ಸೆಕೆಂಡ್ ವುಮೆನ್, ದ ರಿಯಲ್ ಮದರ್ ಆಫ್ ದ ಚೈಲ್ಡ್. ಸಿ ವಾಸ್ ರೆಡಿ ಟು ಗಿವ್ ಅವರ್ ಚೈಲ್ಡ್ ಟು ಫಸ್ಟ್ ವುಮೆನ್. ಅವಳು ರೆಡಿ ಸಿದ್ಧವಾದ್ಲು. ನನಗೇನು ಕಟ್ ಮಾಡೋದು ಬೇಡ, ನನಗೇನು ಬೇಡ, ಆ ಮಗುವನ್ನು ಪೂರ್ತಿ ಅವಳಿಗೆ ಕೊಡಿ ಅಂತ ಹೇಳ್ತಾರೆ. ಟು ಸೇವ್ ದ ಲೈಫ್ ಆಫ್ ದ ಚೈಲ್ಡ್, ಆ ಮಗುವಿನ ಜೀವವನ್ನ ಅವಳು ಉಳಿಸ್ತಾಳೆ. ಸೊ ಅಂಡ್ ದ ಸೆಕೆಂಡ್ ವುಮೆನ್ ಆಫರ್ಡ್ ದ ಬೇಬಿ ಟು ದ ಫಸ್ಟ್ ವುಮೆನ್. ಹಾಗಾಗಿ ಆ ಫಸ್ಟ್ ವುಮೆನ್ಗೆ ಆ ಮಹಿಳೆ, ಎರಡನೇ ಮಹಿಳೆ ಕೊಡ್ಲಿಕ್ಕೆ ಸಿದ್ಧವಾಗ್ತಾಳೆ, ಆಫರ್ನ ಕೊಡ್ತಾಳೆ. ಎಸ್, ದಿಸ್ ಇಸ್ ದ ಸಿ ಇಸ್ ಎ ರಿಯಲ್ ಮದರ್ ಆಫ್ ದಟ್ ಚೈಲ್ಡ್. ಸೊ ಇನ್ ದ ಲಾಸ್ಟ್ ಕ್ವಶನ್, how did the minister come to the correct conclusion? ಹೇಗೆ ಕರೆಕ್ಟ್ ಸರಿಯಾದ ಉಪಸಂಹಾರಕ್ಕೆ ಬಂದೆ? what was the reason for his judgment? ಅವನ ಒಂದು ತೀರ್ಮಾನಕ್ಕೆ ಏನ್ ಕಾರಣ ಆಯಿತು? ಎಸ್, ಆನ್ಸರ್, in the first woman was the real mother. the first woman was the real mother. ಎಸ್, ನಿಜವಾದಂತ ಒಂದು ತಾಯಿ ಯಾರಂದ್ರೆ ಅವಳು. she did ಏನ್ ಹೇಳ್ತಾಳೆ ಅಂತಂದ್ರೆ, ಎಸ್ ನಿಜವಾದ ತಾಯಿ ಅಂತ ಅವಳಂತ ಗೊತ್ತಾದ್ಮೇಲೆ ಅವನು ಹೇಳ್ತಾ ಇದ್ದಾನೆ ನಾಟ್ ಅಗ್ರಿ ರೆಡಿಲಿ ಟು ಸ್ಪ್ಲಿಟ್ ದ ಚೈಲ್ಡ್. ಹಾಗಾಗಿ ಅವನು ಒಪ್ಕೊಳ್ತಾನೆ, ಇಲ್ಲಿ ಆ ಮಗುವನ್ನ ಅವಳು ಒಪ್ಕೊಳ್ಳೋದಿಲ್ಲ, ಆ ಮಗುವನ್ನ ತುಂಡು ಮಾಡ್ಲಿಕ್ಕೆ ಒಪ್ಕೊಳ್ಳದೆ ಇರೋದ್ರಿಂದ ನಿಜವಾದ ತಾಯಿ ಅಂತ ಅವನಿಗೂ ಕೂಡ ಗೊತ್ತಾಗುತ್ತೆ. ಸೊ ಅವರ್ ಇಂಟೆನ್ಷನ್ ವಾಸ್ ಐದರ್ ಶಿ ಶುಡ್ ಫೋರ್ಸಸ್ ದ ಚೈಲ್ಡ್ ಆರ್ ಕಿಲ್ ಇಟ್. ಅದ್ರ ಮೊದಲೇ ಅವಳ ಒಂದು ಇಂಟೆನ್ಷನ್ ಆಗಿರುತ್ತಂದ್ರೆ, ಇಲ್ಲಿ ಒಡೆತನ ಹೊಂದಿದ್ರು ಕೂಡ ಅವಳ ಇಲ್ಲಿ ಒಲಿದಿದ್ರು ಕೂಡ ಅವಳನ್ನ ಕೊಲೆ ಮಾಡಬಾರ್ದು, ಸಾಯಿಸಬಾರ್ದು ಅಂತ ಮೊದಲನೇ ಮಹಿಳೆಗೆ ಸಾಯಿಸ್ಬೇಕು ಅಂತ ಇದ್ರೆ, ಇಲ್ಲಿ ಎರಡನೇ ಮಹಿಳೆಗೆ ಯಾವುದೇ ರೀತಿ ಆ ಮಗುವನ್ನ ಸಾಯಿಸಬಾರ್ದು, ಮಗು ಉಳಿಬೇಕು ಅನ್ನೋ ಒಂದು ಆಂಬಿಷನ್ ಇರುತ್ತೆ. ಸೊ ಮಿನಿಸ್ಟರ್ ಕೇಮ್ ಟು ನೋ, ಹಾಗಾಗಿ ಅದನ್ನ ಬಂದು ಏನ್ ಮಾಡ್ತಾನೆ ತಿಳಿದಂತ ಅವನು ಆ ಮಿನಿಸ್ಟರು, ಆ ಮಂತ್ರಿ, ದಟ್ ರಿಯಲ್ ಮದರ್, ಯಾವಾಗಲೂ ನಿಜವಾದ ತಾಯಿ, ವಾಸ್ ನಾಟ್ ರೆಡಿ ಟು ಕಿಲ್ ಅವರ್ ಚೈಲ್ಡ್ ಅಟ್ ಎನಿ ಕಾಸ್ಟ್. ಯಾವುದೇ ನಿಜವಾದ ತಾಯಿ ತನ್ನ ಮಗುವನ್ನ ಎಷ್ಟೇ ತೊಂದರೆ ಕೊಟ್ಟರು ಕೂಡ ಆ ಮಗು ಸಾಯಬಾರ್ದು ಅಥವಾ ಮಗುನ ಸಾಯಿಸಬಾರ್ದು ಅನ್ನೋ ಒಂದು ಮನೋಭಾವನೆ ಇರುತ್ತೆ, ಆಟಿಟ್ಯೂಡ್ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ತಾನೆ. ಸೊ ಅವಳು ಸಿದ್ಧವಾಗಿರೋದಿಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ಆಗ ಗೊತ್ತಾದ್ಮೇಲೆ ಏನಾಗುತ್ತಂದ್ರೆ, ಎನ್ಸ್ ಅದೇನೇ ಇರಲಿ, ಸೊ ಡಿಸೈಡೆಡ್ ದಟ್, ಹಾಗಾಗಿ ನಿರ್ಧರಿಸಿದ ಅವನು, ಈ ಸೆಕೆಂಡ್ ವುಮೆನ್ ಡಿಸೈಡೆಡ್ ದಟ್ ಈ ಸೆಕೆಂಡ್ ವುಮೆನ್ ವಾಸ್ ದ ರಿಯಲ್ ಮದರ್. ಎಸ್, ಅವನು ಹೇಳ್ತಾನೆ, ಓ ನಿಜವಾದ ತಾಯಿ ಯಾರಿಲ್ಲಿ? ಎರಡನೇ ಮಹಿಳೆ. ಮೊದಲನೇ ಮಹಿಳೆ ಯಾಕಂದ್ರೆ ಅವಳು ಅದನ್ನ ಸ್ಪ್ಲಿಟ್ ಮಾಡ್ಲಿಕ್ಕೆ ಅಗ್ರಿ ಒಪ್ಕೊಳ್ತಾಳೆ, ರೆಡಿ ಟು ಸ್ಪ್ಲಿಟ್ ದ ಬೇಬಿ, ಆ ಬೇಬಿನ. ಹಾಗಾಗಿ ಫಸ್ಟ್ ವುಮೆನ್ ನಾಟ್ ಎ ರಿಯಲ್ ಮದರ್ ಆಫ್ ದಟ್ ಚೈಲ್ಡ್. ಸೊ ಸೆಕೆಂಡ್ ವುಮೆನ್ ಈಸ್ ದ ರಿಯಲ್ ಮದರ್, ಸೆಕೆಂಡ್ ವುಮೆನ್ ಈಸ್ ದ ರಿಯಲ್ ಮದರ್. ಎಸ್ ಅಂತಂದೇಳಿ ಅರ್ಥವನ್ನ ಮಾಡ್ಕೊಳ್ತಾನೆ. ಸೊ ಈ ಆರ್ಡರ್ಡ್, ಆಗ ಅವನ ಆದೇಶವನ್ನ ಮಾಡಿದ. ಇಲ್ಲಿ ಏನ್ ಆದೇಶಿಸಿದ ಅಂತಂದ್ರೆ, ಟು ಫನಿಶ್ ದ ಫಸ್ಟ್ ವುಮೆನ್. ಓ, ಇಲ್ಲಿ ಮೊದಲನೇ ತಾಯಿಗೆ ನಾವು ಶಿಕ್ಷೆಯನ್ನ ಕೊಡಬೇಕು ಅಂತಂದೇಳಿ ಆದೇಶನ ಮಾಡಿದ. ಎಸ್, ನೋಡಿ, ಇಂಥ ನಾವು ಕರೆಕ್ಟ್ ಆಗಿ ಸರಿಯಾದ ತೀರ್ಮಾನವನ್ನ ಕೊಟ್ರೆ ಯಾರು ಕೂಡ ನಾವು ಎದುರ ಅವಶ್ಯಕತೆ ಇಲ್ಲ, ಅಥವಾ ಯಾರು ಕೂಡ ತಪ್ಪು ಮಾಡೋದಿಲ್ಲ. ಯಾಕಂದ್ರೆ ಅಪರಾಧಿಗಳಿಗೆ ನಾವು ಶಿಕ್ಷೆ ಕೊಡಬೇಕು, ನಿರಾಪರಾಧಿಗಳಿಗೆ ಯಾವತ್ತೇ ಶಿಕ್ಷೆ ಆಗಬಾರ್ದು. ಒಂದು ಒಳ್ಳೆ ಮಾತಿದೆ, ಒಬ್ಬ 100 ಅಪರಾಧಿಗಳಿಗೆ ಶಿಕ್ಷೆ ಆಗ್ತಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳ್ತಾರೆ. ಎಸ್, ಇಟ್ ಇಸ್ ರಿಯಲ್. ಟ್ರುತ್ ಈಸ್ ಆಲ್ವೇಸ್ ಟ್ರುತ್. ಎಸ್, ಎಸ್ ಮೈ ಡಿಯರ್ ಸ್ಟೂಡೆಂಟ್, this is the listening passage shows the good values of the truth. Yes, good values. So my dear students, you adapted in your life good values. Yes, you are in life very much good values. Nowadays
many students did not develop values. Yes, we development good values in our life. Okay, my dear students, in the poem The Swan and the Princess, ಇಲ್ಲಿ ರಾಜಕುಮಾರ ಮತ್ತು ಆ ಹಂಸಕ್ಕೆ ಇರುವ ಸಂಬಂಧವನ್ನ ಇಲ್ಲಿ ಹೇಳಿದ್ದಾರೆ. One princess to develop positive qualities and another one princess to develop negative values. ಇಲ್ಲಿ ಈ ಒಂದು ಪಾಠದಲ್ಲಿ ನಾವು ರಾಜಕುಮಾರರ ಮೌಲ್ಯಗಳನ್ನು ನೋಡ್ತಾ ಇದ್ದೀವಿ. ಒಬ್ಬರಲ್ಲಿ ಧನಾತ್ಮಕ ಮೌಲ್ಯಗಳಿದ್ದರೆ ಇನ್ನೊಬ್ಬರಲ್ಲಿ ಋಣಾತ್ಮಕ ಮೌಲ್ಯಗಳನ್ನು ನೋಡ್ತಾ ಇದ್ದೀವಿ. ಇದು ಇಂಡಿವಿಜುವಲ್ ಡಿಫರೆನ್ಸ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಡೆವಲಪ್ ಇನ್ ಯುವರ್ ಲೈಫ್ ಗುಡ್ ವ್ಯಾಲ್ಯೂಸ್. ಸೊ ಮೇನ್ಲಿ ಲಾಸ್ಟ್ಲಿ ದ ಸ್ವಾನ್ ಡಿಸೈಡೆಡ್ ದ ಕೇಸ್. ಆ ಅಂಶವೇ ಈ ಒಂದು ದಾವೆಯನ್ನು ನಿರ್ಧರಿಸುತ್ತೆ. ನೋಡೋಣ ಏನು ನಿರ್ಧರಿಸುತ್ತೆ ಅನ್ನೋದನ್ನ discuss in this day and next 2 days. Okay my dear friend. First of all, we know the character of this lesson. ಇದರಲ್ಲಿ ಯಾವ ಪಾತ್ರಧಾರಿಗಳು ಬರ್ತವೆ? ಎಸ್, ಕ್ಯಾರೆಕ್ಟರ್ಸ್, ಪಾತ್ರಧಾರಿಗಳು. ಶುದ್ಧೋಧನ, ದ ಕಿಂಗ್ ಆಫ್ ಕಪಿಲವಸ್ತು. ಶುದ್ಧೋಧನ ಯಾರಿಲ್ಲಿ ಪ್ರಮುಖವಾದ ಪಾತ್ರಧಾರಿ? ಕಿಂಗ್ ಆಫ್ ಕಪಿಲವಸ್ತು, ಕಪಿಲವಸ್ತುವಿನ ರಾಜ. ಎಸ್, ಸಿದ್ಧಾರ್ಥಸ್ ಆರ್ ಗೌತಮ ಬುದ್ಧಸ್ ಫಾದರ್, ಶುದ್ಧೋಧನ. ಅಂಡ್ ಸೆಕೆಂಡ್ ಒನ್ ಸಿದ್ಧಾರ್ಥ. ಎಸ್, ದ ಪ್ರಿನ್ಸ್ ಆಫ್ ಕಪಿಲವಸ್ತು, ಕಪಿಲವಸ್ತುವಿನ ರಾಜಕುಮಾರ. ಕಪಿಲವಸ್ತುವಿನ ರಾಜಕುಮಾರ, ದ ಪ್ರಿನ್ಸ್ ಆಫ್ ಕಪಿಲವಸ್ತು. ಕಪಿಲವಸ್ತುವಿನ ರಾಜಕುಮಾರ ಯಾರು? ಸಿದ್ಧಾರ್ಥ. ದೇವದತ್, ಯಾರು ದೇವದತ್? ಸಿದ್ಧಾರ್ಥಸ್ ಕಸಿನ್, ಸಿದ್ಧಾರ್ಥನ ತಮ್ಮ. ಕಸಿನ್ ಬ್ರದರ್ ಅಂದ್ರೆ ದೊಡ್ಡಮ್ಮ ಅಥವಾ ಚಿಕ್ಕಪ್ಪನ ಮಗ ಅಂತ ಅರ್ಥ. ಕಸಿನ್ ಅಂತಂದ್ರೆ ಸ್ವಂತ ತಮ್ಮ ಅಲ್ಲ, ಚಿಕ್ಕಪ್ಪ ಅಥವಾ ಚಿಕ್ಕಮ್ಮ, ದೊಡ್ಡಮ್ಮ ಅಥವಾ ದೊಡ್ಡಪ್ಪನ ಮಗ ಅಂತ ಅರ್ಥ. ಸೊ ಇವರಿಬ್ಬರು ಅಣ್ಣ ತಮ್ಮನ ಮಕ್ಕಳು. ಯಾರ್ಯಾರು? ಸಿದ್ಧಾರ್ಥ ಅಂಡ್ ದೇವದತ್. ಕಸಿನ್ ಅಂದ್ರೆ ಅರ್ಥ ಆಯ್ತಲ್ಲ ಮಕ್ಕಳ? ಸ್ವಂತ ತಮ್ಮ ಅಲ್ಲ, ಚಿಕ್ಕಪ್ಪ ಅಥವಾ ಚಿಕ್ಕಮ್ಮನ ಮಗ, ಅಥವಾ ದೊಡ್ಡಪ್ಪ ಅಥವಾ ದೊಡ್ಡಮ್ಮನ ಮಗ ಅಂತ ಹೇಳಿ. ಓಕೆ. ಅಂಡ್ ನೆಕ್ಸ್ಟ್ ದ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ ಜೊತೆಗೆ ಇಲ್ಲಿ ಪಾತ್ರಧಾರಿ ಇದ್ದಾನೆ. ಅಂಡ್ 4 ಅದರ್ ಮಿನಿಸ್ಟರ್, ಜೊತೆಗೆ 4 ಇತರೆ ಸಚಿವರು ಕೂಡ ಇಲ್ಲಿ ಮಂತ್ರಿಗಳು ಕಂಡು ಬರ್ತಾರೆ. ಆಫ್ ಕಿಂಗ್, ಆ ಸ್ಥಾನದಲ್ಲಿ, ರಾಜನ ಸ್ಥಾನದಲ್ಲಿ. ಅಂಡ್ ವೆರಿ ಇಂಪಾರ್ಟೆಂಟ್, ದ ಗಾರ್ಡ್, ಆ ಸರ್ವೆಂಟ್. ಇಲ್ಲಿರುವಂತ ಒಬ್ಬ ಗಾರ್ಡ್ ಕೂಡ ಇಲ್ಲಿ ಪಾತ್ರಧಾರಿಗೆ ಕೆಲಸವನ್ನು ನೋಡ್ತಾ ಇದೆ. ಮೇನ್ಲಿ 3 ಕ್ಯಾರೆಕ್ಟರ್ಸ್: ಶುದ್ಧೋಧನ, ಸಿದ್ಧಾರ್ಥ ಅಂಡ್ ದೇವದತ್. ಸೊ ಟೋಟಲಿ ದ ಕೇಸ್ ಇನ್ವಾಲ್ವ್ ಓನ್ಲಿ 2 persons, Siddharth and Devdutt. So this picture shows, yes, he was Shuddhodana, the king of Kapilavastu, and he is Devdutt, and he is Siddharth, the prince of Kapilavastu, and Siddharth's cousin brother Devdutt. So other ministers, yes, he was chief minister of the palace, ಅರಮನೆಯ ಒಬ್ಬ ಮುಖ್ಯಮಂತ್ರಿ ಇವನು. ಸೊ ದಿಸ್ ಪಿಕ್ಚರ್ ಶೋಸ್ ಇನ್ ದ ಸೀನ್ ಆಫ್ ಇನ್ ದ ಪ್ಯಾಲೇಸ್. ಎಸ್, ಕಿಂಗ್ ಆಫ್ ಕಪಿಲವಸ್ತುನ ರಾಜನ ಆಸ್ಥಾನದ ಒಂದು ಅರಮನೆಯ ಒಂದು ಚಿತ್ರಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಸಿದ್ಧಾರ್ಥ ಸೀನ್ ಇಸ್ ಅಂಡ್ ಹಿಯರ್, ಎಸ್, ಇಟ್ ಈಸ್ ಸ್ವಾನ್, ದ ಸ್ವಾನ್. ಓಕೆ, ವಾಟ್ ನೆಕ್ಸ್ಟ್? Okay, my dear student, next go to The Swan and the Princess, a folk play. ಇದೊಂದು ಜನಪದ ನಾಟಕ. ಫೋಕ್ ಅಂದ್ರೆ ಜನಪದ. ನಾವು ಫೋಕ್ ಸಿಂಗಿಂಗ್ ಅಂತ ಕರಿತೀವಿ, ಜನಪದ ಹಾಡು ಅಂತಂದು ಹೇಳಿ. ಎಸ್,
ಎ ಫೋಕ್ ಪ್ಲೇ, ಜನಪದ ಒಂದು ನಾಟಕ. ಸೊ ಬಿಫೋರ್ ವಿ ಆರ್ ಗೋಯಿಂಗ್ ಟು ಕ್ಲಾಸ್, ಸೊ ವಿ know the introduction of the lesson. Who owns a bird or an animal? Who owns? ಯಾರು ಇಲ್ಲಿ ಸ್ವಂತ? ಆ ಬರ್ಡ್ ಸ್ವಂತದ್ದು ಅಥವಾ ಆ ಪ್ರಾಣಿ ಯಾರಿಗೆ ಸ್ವಂತದ್ದು? ದ ಒನ್ ಹೂ ಕ್ಯಾಚಸ್ ಇಟ್, ಒಬ್ಬನದನ್ನ ಹಿಡಿದ, ಆರ್ ದ ಒನ್ ಹೂ ಲುಕ್ಸ್ ಆಫ್ಟರ್ ಇಟ್, ಇನ್ನೊಬ್ಬನು ಅದನ್ನ ನೋಡ್ಕೊಂಡ. ಟು ಅಂಡರ್ಸ್ಟ್ಯಾಂಡ್ ದಿಸ್ ಅಂದರೆ ಒಬ್ಬನ ಜೀವವನ್ನು ಅದನ್ನು ಶೂಟಿಟ್ಟು ಬಾಣದಲ್ಲಿ ಹೊಡೆದ ಅಥವಾ ಅದನ್ನು ಸಾಯಿಸಿದ, ಕಲ್ಲಿಡಿದು, ಇನ್ನೊಬ್ಬರು ಅದನ್ನು ಹಿಡ್ಕೊಂಡು ಅದನ್ನು ನೋಡಿಕೊಂಡ. ಟು ಅಂಡರ್ಸ್ಟ್ಯಾಂಡ್ ದಿಸ್, ನಿಮ್ಗೆ ಅರ್ಥ ಆಯ್ತಲ್ಲ ಈಗ? ರೀಡ್ ದ ಫಾಲೋಯಿಂಗ್ ಪ್ಲೇ, ಈ ಒಂದು ನಾಟಕವನ್ನು ನೀವು ಓದಿ. ವಿಚ್ ಡೀಲ್ಸ್ ವಿತ್ ಆನ್ ಇನ್ಸಿಡೆಂಟ್ ಇನ್ ದ ಲೈಫ್ ಆಫ್ ಸಿದ್ಧಾರ್ಥ. ಇಲ್ಲಿ ಸಿದ್ಧಾರ್ಥನ ಜೀವನದಲ್ಲಿ ನಡೆದಂಥ ಈ ಘಟನೆಯನ್ನ ನೀವು ಆ ನಾಟಕವನ್ನ ರೂಪದಲ್ಲಿರುವಂಥದ್ದನ್ನ ನೋಡಿ, ಆ ಘಟನೆ ನೋಡಿಕೊಂಡು ಏನಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಇಲ್ಲಿ ಪೂರ್ವ ಪೀಠಿಕೆಯಲ್ಲಿ ನಮಗೆ ಹೇಳಿದ್ದಾರೆ. ಎಸ್, ನೋಡೋಣ ಏನೇನಾಗುತ್ತೆ ಅನ್ನೋದನ್ನ ದ ಸ್ವಾನ್ ಅಂಡ್ ದ ಪ್ರಿನ್ಸಸ್ ಅಲ್ಲಿ ಎ ಫೋಕ್ ಪ್ಲೇ, ಇದೊಂದು ಜನಪದ ನಾಟಕ. ನೋಡೋಣ ಏನೇನಾಗುತ್ತೆ ಅನ್ನೋದನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಆಮೇಲೆ ನಿಮಗೆ ಇದರ ಬಗ್ಗೆ ಸ್ಪಷ್ಟವಾದಂಥ ಅರಿವು ಗೊತ್ತಾಗುತ್ತೆ. ಓಕೆ, ಗೋ ಟು ನೆಕ್ಸ್ಟ್. ಎಸ್, ಬಿಫೋರ್ ವಿ ಗೋಯಿಂಗ್ ಟು ಕ್ಲಾಸ್, ಎಸ್, ವಿ ನೋ ದ ಗ್ಲಾಸರಿ ವರ್ಡ್ಸ್ ಆರ್ ನ್ಯೂ ವರ್ಡ್ಸ್. The first one is wonder. Wonder, it means surprise. Wonder, it means surprise. ನಿಮಗೆಲ್ಲ ಗೊತ್ತಿದೆ ವಾಂಡರ್ ವಾಂಡರ್ ಅಂತಂದೇಳಿ ನಾನು ಒಂದು ಹೋಮೋಫೋನ್ಸ್ ಅನ್ನ ನಿಮಗೆ ಪ್ರೈಮರಿಯಲ್ಲೇ ಕೊಟ್ಟಿದ್ದಾರೆ. ವಾಂಡರ್, WO ವಾಂಡರ್ ಅಂದ್ರೆ ಆಶ್ಚರ್ಯ, WA ಇತ್ತಂದ್ರೆ ಅದು ಅಲೆದಾಡು ತಿರುಗಾಡು ಅಂತಂದ್ರೆ. ಇಲ್ಲಿ ವಾಂಡರ್ ಅಂದ್ರೆ ಸರ್ಪ್ರೈಸ್. ಬೌ, ಬೌ ಅಂದ್ರೆ ಹೆಡ್ ಡೌನ್. ಬೌ ಅಂದ್ರೆ ಏನು? ಹೆಡ್ ಡೌನ್, ಕೆಳಗಡೆಗೆ ಡೌನ್ ಆಗುವಂಥದ್ದು. ಕಾಮ್ ಅಂದ್ರೆ ಪೇಷನ್ಸ್, ಬಹಳ ತಾಳ್ಮೆಯಿಂದ ಇರೋದು. ನೋಡಿ, ಬೌ ಅಂದ್ರೆ ಬೌ ದ ಕಿಂಗ್, ಎಲ್ಲರೂ ಕೂಡ ತಲೆಬಾಗ್ತಾರೆ. ಹಿಂಗೆ ತಲೆಬಾಗು ಅಂದ್ರೆ ಕೈ ಮುಗಿ ಅಥವಾ ತಲೆಬಾಗು ಅಂತ ಅರ್ಥವನ್ನು ಬೌ ಕೊಡ್ತಾರೆ. ಇಲ್ಲಿ ಕಾಮ್ ಅಂತಂದ್ರೆ ಪೇಷನ್ಸ್, ತಾಳ್ಮೆ ಇರೋದು. ತಾಳ್ಮೆ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್ ಆರ್ ಯುವರ್ ಲೈಫ್ ಆಲ್ಸೋ. ಯಾರ ತಾಳ್ಮೆ ಇದ್ದವನು ಬಾಳಿಯಾನ ಅಂತಂದೇಳಿ ಹಿರಿಯರು ಹೇಳ್ತಾರೆ. ಎಸ್, ಸ್ಮೈಲಿಂಗ್, ಸ್ಮೈಲಿಂಗ್ ಇಟ್ ಮೀನ್ಸ್ ಲಾಫಿಂಗ್, ನಗುವುದು, ನಗುತ್ತಿದ್ದಾನೆ. ಎಸ್, ಲಾಸ್ಟ್ ಒನ್ ಗಾರ್ಡ್. ಗಾರ್ಡ್ ಇಟ್ ಮೀನ್ಸ್ ಸರ್ವೆಂಟ್ ಆಫ್ ದ ಕಿಂಗ್. ಸರ್ವೆಂಟ್ ಆಫ್ ದ ಕಿಂಗ್, ರಾಜನ ಒಬ್ಬ ಸೇವಕ, ಆ ಆಸ್ಥಾನದ ಒಬ್ಬ ಸೇವಕ. ಗಾರ್ಡ್ ಅಂದ್ರೇನು? ಸರ್ವೆಂಟ್ ಆಫ್ ದ ಕಿಂಗ್. ಎಸ್, servant of the king. Okay, my dear student, write down in your notebook. Okay, let's go to in this class. Okay, my dear friend, worry little by topic today's. Next I will continue next class. Okay, my dear students, The Swan and the Princess, a folk play. King Shuddhodana is sitting on his throne. His ministers are sitting around him. The chief minister is saying something to him. Just then, the god enters and bows to the king. In bracket. ಪರದ ಹಿಂದೆ ನಡೆಯುವಂಥದ್ದು. ಓಕೆ, ನೆಕ್ಸ್ಟ್. ಓಕೆ, ರೀಡಿಂಗ್ ದ ಲೆಸನ್. God. Long live the king. Sir, Prince Devdutt wants to come in.
king. Bring him in bracket, the god bows and goes out. Chief Minister, I wonder why Prince Devdutt wants to see the king at this time. I wonder why Prince Devdutt wants to see the king at this time. Second Minister, perhaps he wants to complain against someone. To complain against someone. The god, in bracket, the god enters with Devdutt. Both of them bow to the king. Both of them bow to the king. King, what is it? Devdutt, why have you come to me at this time? Why have you come to me at this time? Devdutt, sir, the prince will not give me my swan. I want justice from you. I want justice from you. Devdutt, sir, the prince will not give me my swan. I want justice from you. King, smiling, be calm, be calm, be patient. Devdutt, yeah, Siddhartha, taken your swan from you? Yeah, Siddhartha, taken your swan from you? So, okay, my dear students, completed my reading skill. Later on, our next class tomorrow, to continue discuss in this class. First of all, completed my reading skill. You also, in your mind, in this lesson, to reading. Okay, start. Okay, my dear students, all of you, very well reading. Okay, very important, my dear students. One good video, one short video, 2-3 minutes video related to in this lesson. Okay, my dear students, Sada, a good video related to in this lesson. Okay, see the video. सिद्धार्थ। प्राचीन काल में शुद्धोधन नामक एक राजा थे। उनके पुत्र का नाम सिद्धार्थ था। वह अत्यंत दयालु थे। एक समय की बात है, एक दिन राजकुमार सिद्धार्थ अपने बगीचे में भ्रमण कर रहे थे। मौसम बड़ा ही सुहावना था। अचानक राजकुमार के पैर के पास एक घायल हंस आकर गिरा। उसके शरीर में तीर चुभा हुआ था। वह हंस दर्द से छटपटा रहा था। उसकी छटपटाहट देखकर सिद्धार्थ का हृदय द्रवित हो उठा। उनकी आंखों से आंसू बह निकले। उन्होंने तुरंत हंस को अपनी गोद में उठा लिया। धीरे से उसके शरीर से बाण निकाला, उसके घाव धोए, उस पर दवा का लेप लगाया और प्यार से उसे सहलाने लगा। तभी हंस का शिकार करने वाला शिकारी उसे ढूंढता हुआ वहां आ पहुंचा। ये कोई और नहीं, सिद्धार्थ का ही चचेरा भाई देवदत्त था। उसका स्वभाव अत्यंत कठोर था। शिकार करने में उसको बड़ा आनंद आता था। उसने हंस को सिद्धार्थ की गोद में देखा तो बोला, सिद्धार्थ, इस हंस को मैंने मारा है, इसलिए
ये मेरा है, इसे मुझे दे दो। सिद्धार्थ बोले, देवदत्त, तुमने इस निरपराध पक्षी को क्यों मारा? मैंने इस हंस को बचाया है, मैं इसे तुम्हें नहीं दूंगा। जब इसके घाव ठीक हो जाएंगे तो मैं इसे उड़ने के लिए छोड़ दूंगा। दोनों आपस में हंस के लिए झगड़ने लगे। सिद्धार्थ ने कहा, ठीक है, हम लोग न्याय के लिए राजा के पास चलते हैं। दोनों महाराज शुद्धोधन के पास पहुंचे। देवदत्त क्रोध से बोला, महाराज, मुझे न्याय चाहिए। राजा ने पूछा, बात क्या है? देवदत्त बोला, सिद्धार्थ ने मेरा हंस ले लिया है। राजा ने सिद्धार्थ से पूछा, क्या ये हंस तुम्हारा है? सिद्धार्थ ने उत्तर दिया, हां, ये हंस मेरा है। लेकिन देवदत्त तो कह रहा है कि ये हंस उसका है। महाराज बोले। सिद्धार्थ ने कहा, महाराज, ये सत्य है कि देवदत्त ने हंस को बाण से मारा है, लेकिन इस हंस को मैंने बचाया है, इसलिए ये हंस मेरा है। महाराज ने दोनों की बातें ध्यान से सुनी, फिर बोले, यह हंस सिद्धार्थ को दे दिया जाए, क्योंकि मारने वाले से ज्यादा हक बचाने वाले का होता है। Okay, my dear students, all of you saw the good video related to in this lesson. Yes, how Devadatta shoot the swan and how they Siddhartha saved the swan and came to court to Kapilavastu. Yes. So decision also already you learned it in the video. Yes, all of you saw the video. Okay, my dear students, in the same video we discuss in this lesson. Okay, the Swan and the Princess, a folk play. ಇದೊಂದು ಜನಪದ ನಾಟಕ ಅಂತ ಈಗಾಗಲೇ ನಾನು ನಿಮಗೆ ಹೇಳಿದ್ದೆ. ಸೊ ಇನ್ ಬ್ರಾಕೆಟ್ ಇನ್ ಪಾಸ್ಟ್ ಪರದೆ ಹಿಂದ್ಗಡೆ ಏನಾಗುತ್ತೆ ಅಂದ್ರೆ ನೋಡೋಣ. ಕಿಂಗ್ ಶುದ್ಧೋಧನ ಈ ಸಿಟಿಂಗ್ ಆನ್ ಇಸ್ ಥ್ರೋನ್. ಕಿಂಗ್ ಶುದ್ಧೋಧನ, ಆ ಕಪಿಲವಸ್ತುವಿನ ರಾಜ ಶುದ್ಧೋಧನ ಕುಳಿತುಕೊಂಡಿದ್ದಾನೆ. ಆನ್ ಇಸ್ ಥ್ರೋನ್. ಥ್ರೋನ್ ಅಂದ್ರೇನು? ಎಸ್, ಸಿಂಹಾಸನ. ಥ್ರೋನ್ ಅಂದ್ರೇನು? ಸಿಂಹಾಸನ. ಶುದ್ಧೋಧನ ಆ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಈಸ್ ಮಿನಿಸ್ಟರ್ಸ್ ಆರ್ ಸಿಟ್ಟಿಂಗ್ ಅರೌಂಡ್ ಹಿಮ್. ಅವನ ಮಂತ್ರಿಗಳು, ಮುಖ್ಯಮಂತ್ರಿ ಮತ್ತು ಅವನ ಎಲ್ಲ ಮಂತ್ರಿಗಳು ಕೂಡ ಅವನು ಸುತ್ತೋರ್ಲಿ ಕುಳಿತಿದ್ದಾರೆ, ಆ ಕಡೆ ಈ ಕಡೆ ಸೈಡು. ದ ಚೀಫ್ ಮಿನಿಸ್ಟರ್ ಈಸ್ ಸೇಯಿಂಗ್ ಸಮಥಿಂಗ್ ಟು ಹಿಮ್. ಅಲ್ಲಿರುವಂಥ ಒಬ್ಬ ಮುಖ್ಯಮಂತ್ರಿ ಇದಾರಲ್ಲ, ಅವರು ಏನೋ ಒಂದು ಹೇಳ್ತಾ ಇದ್ದಾರೆ ಅವನಿಗೆ. ಜಸ್ಟ್ ದೆನ್, ಆಗ ಹೇಳ್ತಾ ಇರುವಾಗ ದ ಗಾರ್ಡ್, ಆ ಒಂದು ಸರ್ವೆಂಟ್ ಸೇವಕ ಬಂದು ಎಂಟರ್ ಪ್ರವೇಶವನ್ನು ಮಾಡ್ತಾನೆ. ಅಂಡ್ ಬೌಸ್ ಟು ದ ಕಿಂಗ್, ರಾಜನಿಗೆ ಬಂದು ನಮಸ್ಕಾರವನ್ನ ಮಾಡಿದ. ಆ ಒಂದು ಸಂದರ್ಭ ಅಲ್ಲಿ ಬಂದಿದೆ. ಇದು ಪರದೆ ಹಿಂದ್ಗಡೆಗೆ ಇನ್ನೇನೆಲ್ಲ ಬಂದು ನಿಂತಿದೆ. ಅವನು ನಮಸ್ಕಾರವನ್ನು ಕೂಡ ಮಾಡಿದನು. ಯಾರಿಗೆ? ರಾಜನಿಗೆ. ಎಸ್, ದ ಪಿಕ್ಚರ್ ಶೋಸ್, ಎಸ್, he was Shuddhodana and yes, the chief minister and other ministers. Yes, he was Siddhartha and he was the cousin brother of Siddhartha, Devdatta. Yes. Okay, my dear friends, this picture shows all the characters, important characters. Okay, my dear student, go to next slide. Go to very important slide. Okay. God, long live the king. Sir, Prince Devdatta wants to come in. ಆಗ ಬಂದ ಸೇವಕ ಹೇಳ್ತಾನೆ, ಲಾಂಗ್ ಲಿವ್ ದ ಕಿಂಗ್. ಪ್ರಭುಗಳೇ, ನಿಮಗೆ ಜಯವಾಗಲಿ. ಒಂದು ಉದ್ಗಾರದ ಘೋಷವಾಕ್ಯವನ್ನು ಮಾಡ್ತಾನೆ. ನೀವು ಬಹಳ ವರ್ಷಗಳ ಕಾಲ ಬದುಕಲಿ, ಶುಭವಾಗಲಿ ಪ್ರಭುಗಳೇ ಅಂತಂದೇಳಿ. ಮಹಾರಾಜರೇ, ಸರ್, ಪ್ರಿನ್ಸ್ ದೇವದತ್ ವಾಂಟ್ಸ್ ಟು ಕಮ್ ಇನ್.
ಮಹಾರಾಜರೇ, ಮಹಾಪ್ರಭುಗಳೇ, ರಾಜಕುಮಾರರಾದಂಥ ದೇವದತ್ತ ಅವರು ನಿಮ್ಮನ್ನ ನೋಡ್ಬೇಕಂತ ಬಯಸ್ತಾ ಇದ್ದಾರೆ. ಅವ್ರನ್ನ ಒಳಗೆ ಕಳಿಸಲೇ. ವಾಂಟ್ಸ್ ಅಂದರೆ ಬಯಸು. ಕಮ್ ಇನ್, ಒಳಗೆ ಅವ್ರನ್ನ ಕಳಿಸ್ಲೆ, ಒಳಗೆ ಬರಬೇಕಂತ ಬಯಸ್ತಾ ಇದ್ದಾರೆ, ಕಳಿಸ್ಲೆ ಅವ್ರನ್ನ ಅಂತಂದೇಳಿ ಅಲ್ಲಿ ಬಂದು ಸೇವಕ ಭಿನ್ನವಿಸಿಕೊಳ್ತಾ ಇದ್ದಾನೆ. ಅಲ್ಲಿ ಆ ಪ್ರಭುಗಳ ಹತ್ರ ಕೇಳ್ಕೊಳ್ತಾ ಇದ್ದಾನೆ. ಸೊ ಕಿಂಗ್, ಬ್ರಿಂಗ್ ಹಿಮ್ ಇನ್, ಅವನನ್ನ ಕರೆತನ್ನಿ, ಅವನನ್ನ ಕರೆದುಕೊಂಡು ಬನ್ನಿ. ಅಂದರೆ ಪ್ರಿನ್ಸ್ ರಾಜಕುಮಾರರನ್ನ ಕರೆದುಕೊಂಡು ಬನ್ನಿ. ಬ್ರಿಂಗ್ ಅಂದ್ರೆ ತರು, ಕರೆದುಕೊಂಡು ಬನ್ನಿ. ಇನ್ ಬ್ರಾಕೆಟ್, ದ ಗಾಡ್ ಬೌಸ್ ಅಂಡ್ ಗೋಸ್ ಔಟ್. ದ ಗಾಡ್ ಬೌಸ್, ಬೌಸ್ ಅಂದ್ರೆ ನಮಸ್ಕರಿಸಿದರು, ನಮಸ್ಕರಿಸುವರು. ಯಾಕಂದ್ರೆ ಸಿಂಪಲ್ ಪಾಸ್ಟ್ ಪ್ರೆಸೆಂಟ್ ಟೆನ್ಸ್. ಅಂಡ್ ಗೋಸ್ ಔಟ್. ಆಗ ರಾಜನಿಗೆ ಪುನಃ ಹೀಗೆ ಶಿರಬಾಗಿ ಮತ್ತೆ ಅವರು ವಾಪಸ್ ಆ ಬಾಗಿಲಿಗೆ ಪ್ರವೇಶದ್ವಾರಕ್ಕೆ ಬರ್ತಾ ಇದ್ದಾರೆ. ಆ ಆಟಕ್ಕಾಗಲೇ ಆ ರಾಜನ ಹತ್ರ ಇರುವ ಚೀಫ್ ಮಿನಿಸ್ಟರ್, CM, ಚೀಫ್ ಮಿನಿಸ್ಟರ್ ಏನು ಮಾತಾಡ್ತಾರೆ ಅಂದ್ರೆ, ಐ ವಂಡರ್ ವೈ ಪ್ರಿನ್ಸ್ ದೇವದತ್ ವಾಂಟ್ಸ್ ಟು ಸಿ ದ ಕಿಂಗ್ ಅಟ್ ದಿಸ್ ಟೈಮ್. ಐ ವಂಡರ್, ನನಗೆ ಆಶ್ಚರ್ಯ ಆಗ್ತಾ ಇದೆ, ನನಗೆ ಅದ್ಭುತ ಅನಿಸ್ತಾ ಇದೆ. ವೈ, ಏಕೆ ರಾಜಕುಮಾರದ ದೇವದತ್ತ ಅವರು ಅದು ಈ ಸಮಯದಲ್ಲಿ ನಿಮ್ಮನ್ನು ನೋಡಲಿಕ್ಕೆ ಬಯಸ್ತಾ ಇದ್ದಾರೆ? ಏನಿರ್ಬೋದು, ಏಕೆ? ಓ, ನನಗದೊಂದು ಆಶ್ಚರ್ಯ ಅನಿಸ್ತಾ ಇದೆ. ನಮ್ಮ ಮಾತನ್ನ ಚೀಫ್ ಮಿನಿಸ್ಟರ್ ಆ ರಾಜನ ಹತ್ರ, ಶುದ್ಧೋಧನ ಹತ್ರ ಮಾತಾಡ್ತಾ ಇದ್ದಾರೆ. ಏನಿರ್ಬೋದು ಅಂತ ಅವ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಯಾರಿಗೆ? ಆ ಆಸ್ಥಾನದ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗೆ. ಸೊ ಆಶ್ಚರ್ಯದಾಗ ಏನು, ವಾಟ್ ನೆಕ್ಸ್ಟ್? ದ ಸೆಕೆಂಡ್ ಮಿನಿಸ್ಟರ್ ಏನು ಹೇಳ್ತಾರೆ ಅಂದ್ರೆ, ಪರ್ಯಾಸ್ ಈ ವಾಂಟ್ಸ್ ಟು ಕಂಪ್ಲೈನ್ ಅಗೇನ್ಸ್ಟ್ ಸಮ್ವನ್. ಓಹೋ, ಭಾಗಶಃ ಬಹುತೇಕ ಅವ್ರು ಯಾರ ಮೇಲೆ ದೂರು ಕೊಡ್ಲಿಕ್ಕೆ ಬಂದಿರಬಹುದು, ಯಾವ ಒಬ್ಬ ವ್ಯಕ್ತಿ ಮೇಲೆ ಅವರು ದಾವೆ ಹೂಡ್ಲಿಕ್ಕೆ ಬಂದಿರ್ಬೋದು, ಆಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಅಂದರೆ ದೂರು ಕೊಡೋಕ್ಕೆ ಬಯಸ್ತಾ ಇರ್ಬೋದು. ನಮ್ಮ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನ್ ಬ್ರಾಕೆಟ್, ದ ಗಾಡ್ ಎಂಟರ್ಸ್ ವಿತ್ ದೇವದತ್. ಅದಕ್ಕಾಗಲೇ ಇವ್ರ ಮಾತುಕತೆ ಮುಗಿತೆ. ಆ ಸೇವಕರು ಆ ಪ್ರಿನ್ಸ್ ದೇವದತ್ತನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಆ ದ್ವಾರದಲ್ಲಿ ಮೂಲಕ. ಬೌತ್ ಆಫ್ ದೆಮ್ ಬೌ ಟು ದ ಕಿಂಗ್. ದೇವದತ್ ಮತ್ತು ಆ ಗಾರ್ಡ್ ಇಬ್ಬರು ಕೂಡ ಏಕಕಾಲದಲ್ಲಿ ರಾಜನಿಗೆ ಬೌ, ನಮಸ್ಕರಿಸಿದರು. ಇಬ್ಬರು ಕೂಡ ನಮಸ್ಕರಿಸ್ತಾ ಇದ್ದಾರೆ. ಯಾರಿಗೆ? ರಾಜನಿಗೆ. ಸೊ ಕಿಂಗ್, ವಾಟ್ ಈಸ್ ಇಟ್ ದೇವದತ್? ದೇವದತ್ ಏನು, ಅದು ಬಂದದ್ದೇನು ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ವೈ ಹ್ಯಾವ್ ಯು ಕಮ್ ಟು ಮೀ ಅಟ್ ದಿಸ್ ಟೈಮ್? ಈ ಸಮಯದಲ್ಲಿ ಏಕೆ ನೀವು ನಮ್ಮ ಹತ್ರ ಬಂದಿದ್ದೀರಿ? ಈ ಸಮಯದಲ್ಲಿ ಏಕೆ ನೀವು ನಮ್ಮ ಹತ್ತಿರ ಬಂದಿದ್ದೀರಿ? ಏನಾದರೂ ಕೆಲಸವಿತ್ತೆ? ಏರಿ ಬಂದಿದ್ದು ಸಮಾಚಾರ ಅನ್ನೋ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಯಾರು? ದ ಕಿಂಗ್, ಶುದ್ಧೋಧನ. ಯಾರಿಗೆ? ದೇವದತ್ಗೆ. ಸೊ ದೇವದತ್, ಸರ್, ದ ಪ್ರಿನ್ಸ್ ವಿಲ್ ನಾಟ್ ಗಿವ್ ಮೀ ಮೈ ಸ್ವಾನ್. ಐ ವಾಂಟ್ ಜಸ್ಟಿಸ್ ಫ್ರಮ್ ಯು. ಸರ್, ಪ್ರಿನ್ಸ್ ದೇವದತ್ ನಾಟ್ ಗಿವ್ ಮೀ ಮೈ ಸ್ವಾನ್. ನನ್ನ ಅಂಶವನ್ನ ಸಿದ್ಧಾರ್ಥ ನನಗೆ ಕೊಡ್ತಾ ಇಲ್ಲ. ಐ ವಾಂಟ್ ಜಸ್ಟಿಸ್ ಫ್ರಮ್ ಯು. ನಾನು ನಿಮ್ಮಿಂದ ನ್ಯಾಯವನ್ನ ಕೇಳ್ಕೊಂಡು ಬಂದಿದ್ದೀನಿ ಅನ್ನೋ ಮಾತನ್ನ ಹೇಳ್ತೀನಿ. ಜಸ್ಟಿಸ್ ಅಂದ್ರೆ ನ್ಯಾಯ, ವಾಂಟ್ ಅಂದ್ರೆ ಬಯಸು. ಸೊ ಕಿಂಗ್ ಸ್ಮೈಲಿಂಗ್, ನಗ್ತಾ ಇದ್ದಾನೆ. ಬಿ ಕಾಮ್, ಪೇಷನ್ಸ್, ತಾಳ್ಮೆ ಇರಲಿ ಸಿದ್ಧಾರ್ಥ್. ಅಲ್ಲಿ ದೇವದತ್, ಬಿ ಕಾಮ್ ದೇವದತ್, ತಾಳ್ಮೆ. ದೇವದತ್, ಸಿಟ್ ಮಾಡ್ಕೋಬೇಡ. ಯಾ ಸಿದ್ಧಾರ್ಥ ಟೇಕನ್ ಯುವರ್ ಸ್ಮ್ಯಾನ್ ಫ್ರಮ್ ಯು. ನಿಮ್ಮಿಂದ ಸಿದ್ಧಾರ್ಥ ಅಂಶವನ್ನು ತೆಗೆದುಕೊಂಡರೆ, ನಿಮ್ಮಿಂದಲೇ ಅನ್ನೋ ಪ್ರಶ್ನೆಯನ್ನ ಮಾಡ್ತಾನೆ. ನಿಮ್ಮಿಂದಲೇ ಸಿದ್ಧಾರ್ಥನ ತೆಗೆದುಕೊಂಡಿರೋದು ಅನ್ನೋ ಪ್ರಶ್ನೆಯನ್ನ ಮಾಡ್ತಾನೆ. ಎಸ್, ದಾಸ್ ಡಿಸ್ಕಷನ್ ಅಬೌಟ್ ಬಿಟ್ ದ ದೇವದತ್ ಅಂಡ್ ಪ್ರಿನ್ಸ್ Siddharth and Shuddhodana, the king of Kapilavastu. So this is the picture. So in the next class we discuss next, what next? Okay, my dear students. Next, go to very important revision. Yes, my dear students, very important revision. Yes, questions. Very important to evaluation in today's
class. Okay. Who was the king of Kapilavastu? Yes. Tell me, Manjula. Yes. Shuddhodana was the king of Kapilavastu. Very good. Shuddhodana was the king of Kapilavastu. Kapilavastu na raja yaru? Shuddhodana. Yes. The second question. Why did Devdatta meet the king? Why did Devdatta meet the king? Yes. Answer. ದೇವದತ್ತ ಏಕೆ ರಾಜನನ್ನ ಭೇಟಿ ಮಾಡಿದ ಅಂತ ಅರ್ಥ ಇದೆ. ಓಕೆ. ದೇವದತ್ ಮೆಟ್ ದ ಕಿಂಗ್ ಟು ಕಂಪ್ಲೈನ್ ಅಗೇನ್ಸ್ಟ್ ಸಿದ್ಧಾರ್ಥ್. ದೇವದತ್ತರ ಇಲ್ಲಿ ಆ ರಾಜನನ್ನ ಭೇಟಿ ಮಾಡಿದ ಯಾಕಂದ್ರೆ ಸಿದ್ಧಾರ್ಥನ ವಿರುದ್ಧ ದೂರನ್ನು ಸಲ್ಲಿಸಲು. ಯಾಕಂದ್ರೆ ಹೂ ಹ್ಯಾಡ್ ನಾಟ್ ಗಿವನ್ ಇಸ್ ವ್ಯಾನ್, ಯಾಕಂದ್ರೆ ಅವನ ಒಂದು ಅಂಶವನ್ನ ಶೂಟ್ ಮಾಡಿದ ಅಂಶವನ್ನು ಅವನು ಕೊಡೋದಿಲ್ಲ, ಹಾಗಾಗಿ ಅದರ ವಿರುದ್ಧ ದೂರನ್ನ ಕೊಡ್ತಾ ಇದ್ದಾನೆ. ಈ ಕೇಮ್ ದೇರ್ ಸೀಕಿಂಗ್ ಜಸ್ಟಿಸ್, ಹಾಗಾಗಿ ರಾಜನ ಹತ್ರ ಅವನು ನ್ಯಾಯವನ್ನು ಹುಡುಕೊಂಡು ಅಲ್ಲಿಗೆ ಬಂದನು. ಎಲ್ಲಿಗೆ? ಅರಮನೆಗೆ. ಈ ರೀತಿಯಾದಂಥ ಅಂಶವನ್ನು ನೋಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ದ ಥರ್ಡ್ ಕ್ವಶನ್, ಎಕ್ಸ್ಟ್ರಾಕ್ಟ್ಸ್, ಸಂದರ್ಭ. ಮಕ್ಕಳೇ, ನೀವೆಲ್ಲ ನೋಡಿದ್ದೀರಿ ಕನ್ನಡದಲ್ಲಿ ಸಂದರ್ಭಗಳನ್ನು ನೋಡ್ತೀರಿ, ಯಾರು ಯಾರಿಗೆ ಹೇಳಿದ್ರು ಅಂತ. ಎಸ್, ಇನ್ ದ ಇಂಗ್ಲಿಷ್ ಆಲ್ಸೋ. ಸರ್, ದ ಪ್ರಿನ್ಸ್ ವಿಲ್ ನಾಟ್ ಗಿವ್ ಮೈ ಸ್ವ್ಯಾನ್, ಐ ವಾಂಟ್ ಜಸ್ಟಿಸ್ ಫ್ರಮ್ ಯು. ಎಷ್ಟು ಚೆನ್ನಾಗಿದೆ ನೋಡಿ. ಸರ್, ದ ಪ್ರಿನ್ಸ್ ವಿಲ್ ನಾಟ್ ಗಿವ್ ಮೈ ಸ್ವ್ಯಾನ್, ಐ ವಾಂಟ್ ಜಸ್ಟಿಸ್ ಫ್ರಮ್ ಯು. ರಾಜ ನನ್ನ ಅಂಶವನ್ನು ನನಗೆ ಕೊಡ್ತಾ ಇಲ್ಲ, ನಾನು ನಿಮ್ಮ ಹತ್ರ ನ್ಯಾಯಕ್ಕಾಗಿ ಬಂದಿದ್ದೇನೆ. ಸೊ ಎ, ಹೂ ಈಸ್ ದ ಹೈ? ಎಸ್, ಹೂ ಈಸ್ ದ ಹೈ? ಎಸ್, ಯುವರ್ ಆನ್ಸರ್ ಈಸ್ ರೈಟ್. ಐ ರೆಫರ್ಸ್ ಟು ದೇವದತ್. ಐ ರೆಫರ್ಸ್ ಟು ದೇವದತ್. ಬಿ, ಹೂ ಈಸ್ ದ ಸರ್? ಹೂ ಇಸ್ ದ ಸರ್? ಇಲ್ಲಿ ಯಾರಿಲ್ಲಿ ಸರ್? ಎಸ್, ಹೂ ಇಸ್ ದ ಸರ್? ಸರ್ ರೆಫರ್ಸ್ ಟು ಕಿಂಗ್ ಶುದ್ಧೋಧನ. ಸರ್ ರೆಫರ್ಸ್ ಟು ಕಿಂಗ್ ಶುದ್ಧೋಧನ. ಯಾರಿಲ್ಲ ರಾಜ? ಶುದ್ಧೋಧನ. ಸಿ, ಹೂ ಡಿಡ್ ನಾಟ್ ಗಿವ್ ಹಿಸ್ ಸ್ವ್ಯಾನ್? ಯಾರಿಲ್ಲಿ ಅವನಿಗೆ ಸ್ವ್ಯಾನನ್ನು ಕೊಡದೇ ಇರೋರು? ಎಸ್, ಆನ್ಸರ್ ಸಿದ್ಧಾರ್ಥ. ದ ಪ್ರಿನ್ಸ್ did not give his swan. The prince did not give the swan. ಯಾರು? ಸಿದ್ಧಾರ್ಥ. ಸಿದ್ಧಾರ್ಥ ಇಲ್ಲಿ ಕೊಡ್ತಾ ಇಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್ ಒಂದು ಗ್ರಾಮರ್ ಪಾಯಿಂಟ್ಸ್. ನೌನ್ ಫಾರ್ಮ್ ಆಫ್ ದ ಅಂಡರ್ಲೈನ್ ವರ್ಡ್ಸ್. ನೌನ್ ಫಾರ್ಮ್ ಅನ್ನ ಹೇಗಿರ್ತೀವಿ ನಾಮಪದಗಳನ್ನ ಅಂತ. ಸೊ ದ ಟೀಚರ್ ಡಿಕ್ಟೇಟ್ಸ್ ನೋಟ್ಸ್. ನೋಡಿ, ಡಿಕ್ಟೇಟ್ಸ್ ಅನ್ನೋದು ಇಲ್ಲಿ ವರ್ಬ್. ಅದನ್ನ ನಾವು ನೌನ್ ಆಗಿ ಮಾಡಿದಾಗ ಎಸ್, ದ ಟೀಚರ್ ಡಿಕ್ಟೇಟ್ಸ್ ನೋಟ್ಸ್. Second one, the teacher gave us dictation. Dictation is a noun form. Second one, admit is a verb. Suresh to 8th standard. Second one, let Suresh get admission. Admission is a noun form to 8th standard. Third one, literates should educate villagers. Literates should educate. Educate, it means verb. Second one, literate should give education to villager. Education, it means noun. And last one, appoint him, verb. Give him an appointment. Yes, give him an appointment is the appointment. The underlined word is noun. Underlined word is noun. Yes. Easily you change into verb, verb change into noun, and noun change into verb. So easily in the examination you get 1 mark. You get 1 mark. So in the same example, make. Make is a verb. Change into noun. Yes. Maker. Or my make. My make or maker is the noun word. Yes, my dear. So you write in the same way some example, another examples.
in your home. Okay? Okay, my dear student. Are you understand? Okay, very good. Okay, next go to very important home assignment as home assignment. Okay, my dear students. The first question. What was the complaint Devdutt against Prince Siddhartha? What was the complaint of Devdutt against Prince Siddhartha? ಸಿದ್ಧಾರ್ಥನ ವಿರುದ್ಧ ದೇವದತ್ತು ಏನನ್ನ ದೂರನ್ನು ಏನು ನೀಡಿದ ಅನ್ನೋ ಪ್ರಶ್ನೆ ಒಂದನೇದು. ಅಂಡ್ ಸೆಕೆಂಡ್ ಒನ್ ಈಸ್ ಗ್ರಾಮರ್ ಪಾಯಿಂಟ್ಸ್. ರೈಟ್ ದ ಪ್ರಿಫಿಕ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ಪ್ರಿಫಿಕ್ಸ್ ಅನ್ನ ಬರೀರಿ, ಫಾಲೋಯಿಂಗ್ ವರ್ಡ್ಸ್. ಹಿಂದೆ ಹಚ್ಚೋದು ಅಂತ ನಿಮ್ಗೆ ಆಗ್ಲೇ ಗೊತ್ತಿದೆ. ಒನ್ ಹ್ಯಾಪಿ, ಸೆಕೆಂಡ್ ಒನ್ ಕರೆಕ್ಟ್, ಥರ್ಡ್ ಒನ್ ಕಂಟಿನ್ಯೂ, ಫೋರ್ತ್ ಒನ್ ರೆಗ್ಯುಲರ್, fifth one justice, and sixth one understand. Sixth one understand. So you write prefix the words. ಹಿಂದೆ ಹಚ್ಚೋದು ವಿರುದ್ಧ ಪದಗಳನ್ನು ನೀವು ಹಿಂದೆ ಹಚ್ಚೋದನ್ನ ಇಲ್ಲಿ ಬರಿಬೇಕಾಗುತ್ತೆ. So my dear students, completed today's class. Okay, my dear students, write neatly in your home. Okay, once again thank you.